ಇದೆ, ಇದು ನಮ್ಮನ್ನೇ ನೂಗ್ತಾ ಇದೆ. ಇದು ನಮ್ಮನ್ನೇ ಗಾಳಿ, ಇದು ನಮ್ಮನ್ನ ಮತ್ತೆ ಮೊಬೈಲ್ನ ಎಲ್ಲ ನೂಕುತ್ತೆ. ಇದು ಅದಕ್ಕೆ ಮೊಬೈಲ್ ಗಾಳಿ ಬಾರಿ ಹೆದರಿಕೆ ಆಯಿತು. ಅಲ್ಲ, ಇದು ಎಷ್ಟು ಗಾಳಿ ನೂಗ್ತಾ ಇದೆ ನಮ್ಮನ್ನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡ ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇದೇನಿದು ಅಂತ ಹೇಳಿ ನೋಡ್ತಾ ಇದ್ದೀರಾ? ಏನು ಇಷ್ಟು ಸುಂದರವಾಗಿದೆ, ಇಷ್ಟು ದೊಡ್ಡದಿದೆ, ಇದು ಏನಿರ್ಬೋದು? ಸಮುದ್ರ ಅಂತೂ ಅಲ್ಲ, ಕೆರೆ ಅಂತೂ ಅಲ್ವೇ ಅಲ್ಲ. ಯಾಕೆಂದರೆ ಇಷ್ಟು ದೊಡ್ಡದಾದ ಕೆರೆ ತುಂಬ ಅಪರೂಪ. ಜೊತೆಗೆ ಇದಕ್ಕೊಂದು ಬ್ರಿಡ್ಜ್ ಸಹ ಇದೆ. ಪ್ರಕೃತಿ ಮಾತೆ ಅಂತೂ ಸುಂದರವಾಗಿ ನಳನಳಿಸ್ತಾ ಇದ್ದಾಳೆ, ಸೌಂದರ್ಯವತಿಯಾಗಿದ್ದಾಳೆ. ಹೌದು ಸ್ನೇಹಿತರೆ, ಪ್ರಕೃತಿ ಮಾತೆ ತನ್ನ ಸೌಂದರ್ಯವನ್ನು ತುಂಬಿಕೊಳ್ಳೋದೇ ಮಳೆಗಾಲದಿಂದ ಚಳಿಗಾಲದ ಮಧ್ಯದಲ್ಲಿ. ನೀವು ಪ್ರಕೃತಿಯ ಯಾವುದೇ ಒಂದು ಸೌಂದರ್ಯ ನೋಡಬೇಕು ಅಂದ್ಕೊಂಡು ಹೊರಟರು, ನೀವು ಹೋಗಬೇಕಾಗಿದ್ದಂಥ ಸಮಯ ಯಾವುದಿರುತ್ತೆ ಗೊತ್ತಾ? ಮಳೆಗಾಲ ಕಳೆದಿರಬೇಕು, ಚಳಿಗಾಲ ಸ್ಟಾರ್ಟ್ ಆಗ್ತಾ ಇರಬೇಕು. ಇಂತಹ ಸಮಯದಲ್ಲಿ ಪ್ರಕೃತಿ ಮಾತೆ ಮಳೆಗಾಲದ ನೀರನ್ನೆಲ್ಲ ಮೈದೊಡ್ಡಿಸ್ಕೊಂಡು ಚಿಗುರಿರ್ತಾಳೆ, ಬೆಳೆದಿರ್ತಾಳೆ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇರ್ತಾಳೆ. ಅಂತಹ ಸೌಂದರ್ಯ ಮಾತನೇ ಇಲ್ಲಿ ಧರೆಗಿಳಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಇದು ಏನು ನಿಮಗೆ ಪ್ರಶ್ನೆ ಆಗಿದೆ, ಇದು ಏನು? ಇದು ಕೆರೆನೋ, ಹೊಳೆನೋ, ಸಮುದ್ರನೋ, ಯಾವುದಿರ್ಬೋದು? ಈ ಸುಂದರ ಪ್ರದೇಶದಲ್ಲಿರುವ ಈ ಸ್ಥಳ ಯಾವುದು ಅಂತ ಹೇಳಿ ನಿಮಗೆ ಕ್ವಶನ್ ಮಾರ್ಕ್ ಆಗ್ತಾ ಇದೆ ಅಲ್ವಾ? ಹೌದು, ಇದು ಏನು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಇದು ಪಟಗುಪ್ಪ ಬ್ರಿಡ್ಜ್. ಶರಾವತಿ ಹಿನ್ನೀರಿಗೆ ಬ್ರಿಡ್ಜನ್ನು, ಸೇತುವೆಯನ್ನು ಕಟ್ಟಿ ತುಂಬ ದೊಡ್ಡದಾದ ಸೇತುವೆಯನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಇದು ತುಂಬಿದಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂಥೇಳಿ ಆ ಮನಮೋಹಕ ದೃಶ್ಯ ತೋರಿಸ್ಲಿಕ್ಕೆ, ಈ ಸೇತುವೆ ತೋರಿಸ್ಲಿಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದರ ಹಿನ್ನೆಲೆ ಏನು, ಇದರ ಕತೆ ಏನು, ಈ ಬ್ರಿಡ್ಜನ್ನು ಯಾರು ಕಟ್ಟಿದ್ರು ಅಂತೇಳಿ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್, ಅದಕ್ಕೂ ಇಷ್ಟ ಆದರೆ ಖಂಡಿತ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಾವೀಗ ಪಟಗುಪ್ಪ ಹೊಸ ಬ್ರಿಡ್ಜನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬಹು ದೊಡ್ಡದಾದ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಈ ಬ್ರಿಡ್ಜ್ ಮುಂಚೆ ಅದು ಬ್ರಿಟಿಷರು ಬ್ರಿಡ್ಜ್ ಕಟ್ಟಿದರು. ಅದು ಹೇಗಿತ್ತು, ಬ್ರಿಟಿಷರು ಕಟ್ಟಿದಂತಹ ಬ್ರಿಡ್ಜ್ ಹೇಗಿತ್ತು, ಈಗ ಎಷ್ಟು ದೊಡ್ಡ ಬ್ರಿಡ್ಜನ್ನು ಕಟ್ಟಿದ್ದಾರೆ ಅಂಥೇಳಿ ನಾನು ನಿಮಗೆ ತೋರಿಸ್ಲಿಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಧ್ಯದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಕಡೆ ಎಲ್ಲ ಕಾಡೆ ಅಲ್ವಾ, ಹಾಗಾಗಿ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ತುಂಬ ಚಿಕ್ಕಿರಿದಾದ ರೋಡ್ ಇದೆ. ಒಂದು ದೊಡ್ಡ ವಾಹನ ಯಾವುದಾದ್ರೂ ಹೋಯಿತು ಅಂದರೆ ನಾವು ಚಿಕ್ಕ ವಾಹನದವರು ಆಲ್ಮೋಸ್ಟ್ ಆಲ್ ಸೈಡಿಗೆ ನಿಂತ್ಕೊಳ್ಬೇಕು. ಅದು ಅಷ್ಟು ಮಾತ್ರ ಇದೆ. ಹೋಗ್ತಾ ಅನೇಕ ಹಳ್ಳಿಗಳು ಸಿಕ್ಕತ್ತೆ. ಇದ್ರ ಮಾರ್ಗ ಹೇಳ್ತಾ ಹೋಗ್ತೀನಿ ನಾನು. ಈ ಪಟಗುಪ್ಪ ಬ್ರಿಡ್ಜ್ ಶರಾವತಿ ಹಿನ್ನೀರನ್ನು ನೋಡ್ಲಿಕ್ಕೆ ಹೋಗೋದಾದರೆ ಎರಡು ಮಾರ್ಗ ಇದೆ. ಒಂದು ಸಾಗರ ಸಿಗಂದೂರು ಕಡೆಯಿಂದನೂ ಹೊಸನಗರ ಕಡೆ ಬರುವಾಗ ಹೊಸನಗರ ರೋಡಲ್ಲಿ ಸಿಕ್ಕತ್ತೆ. ಇನ್ನೊಂದು ಶಿವಮೊಗ್ಗ ಕಡೆಯಿಂದ ಬರೋದಾದರೆ ಸುಮಾರು ಶಿವಮೊಗ್ಗದಿಂದ 87 ಕಿಲೋಮೀಟರ್ ದೂರದಲ್ಲಿದೆ. ನೀವು ಶಿವಮೊಗ್ಗದಿಂದ ರಿಪ್ಪನ್ಪೇಟೆಗೆ ಬರಬೇಕು. ರಿಪ್ಪನ್ಪೇಟೆಯಿಂದ ಹೊಸನಗರದಿಂದ ಹಳೆ ಸಾಗರ ರಸ್ತೆಗೆ ಟರ್ನ್ ಆಗಬೇಕು. ಬಲಭಾಗದಲ್ಲಿ ಹಳೆ ಸಾಗರ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಹೆಬ್ಬೈಲು, ಕಾಳಿಕಾಪುರ, ಸಂಕೂರು, ಜೇನಿ, ಆ ನಂತರ ಪಟಗುಪ್ಪ ಸಿಕ್ಕತ್ತೆ.
ಸ್ನೇಹಿತರೆ, ಇದಕ್ಕೆ ಪಟಗುಪ್ಪ ಸೇತುವೆ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದರೆ, ಇದು ಪಟಗುಪ್ಪ ಅನ್ನುವ ಸ್ಥಳದಲ್ಲಿ ಇದು ಕಲೆಕ್ಟ್ ಆಗಿದೆ ನೀರನ್ನೆಲ್ಲ, ಅಲ್ಲಿ ಸೇತುವೆಯನ್ನು ಕಟ್ಟಿದ್ದಾರೆ. ಇದು ಶರಾವತಿ ನದಿ ಏನು ಹುಟ್ಟಿರುವ ಸ್ಥಳ ತೋರಿಸಿದೆ ಅಲ್ವಾ, ಆ ಶರಾವತಿ ನದಿ ಹರಿದು ಬರ್ತಾ ಅಚ್ಚಕನ್ಯೆ ಫಾಲ್ಸ್, ದೇವಕನ್ಯೆ ಫಾಲ್ಸನ್ನು ಸೃಷ್ಟಿ ಮಾಡಿ ನಂತರ ಜೋಗ ಜಲಪಾತಕ್ಕೆ ಹೋಗುವ ಈ ಹಾದಿನಲ್ಲಿ ಈ ಸೇತುವೆಯನ್ನು ಕಟ್ಟಲಾಗಿದೆ. ಇದು ಸಾವಿರಾರು ಎಕರೆ ದೊಡ್ಡದಿದೆ. ಇದು ಶರಾವತಿಯ ಹಿನ್ನೀರು. ಜೋಗ ಜಲಪಾತ ಏನು ಡ್ಯಾಮ್ ಕಟ್ಟಿದ್ರಲ್ಲ, ಆ ಡ್ಯಾಮ್ ಕಟ್ಟಿದಾಗ ಮುಳುಗಡೆ ಎಷ್ಟೋ ಪ್ರದೇಶಗಳು ಮುಳುಗಡೆ ಆಯಿತು. ಆ ಮುಳುಗಡೆ ಆದಂಥ ಸಮಯದಲ್ಲಿ ಹಿನ್ನೀರು ಏನು ಬಂದು ನಿಲ್ಲುತ್ತಲ್ಲ ಅದು. ಇದಕ್ಕೆ ಇತ್ತೀಚೆಗೆ ಅಂದರೆ ಸುಮಾರು ಒಂದು 10 ವರ್ಷಗಳ ಹಿಂದೆ ಹರ್ತಾಳ್ ಆಲಪ್ಪ ಅವರ ಒಂದು ಅಧಿಕಾರಾವಧಿಯಲ್ಲಿ ಈ ಸೇತುವೆಯನ್ನು ಕಟ್ಟಲಾಯಿತು. ಇದು ನಮ್ಮನ್ನೇ ನೂಗ್ತಾ ಇದೆ. ಇದು ನಮ್ಮನ್ನೇ ಗಾಳಿ, ಇದು ನಮ್ಮನ್ನ ಮತ್ತೆ ಮೊಬೈಲ್ನ ಎಲ್ಲ ನೂಕುತ್ತೆ. ಅದಕ್ಕೆ ಮೊಬೈಲ್ ಗಾಳಿ ಬಾರಿ ಎತ್ತರಕ್ಕೆ ಆಯ್ತು. ಅಲ್ಲ, ಇದು ಎಷ್ಟು ಗಾಳಿ ನೂಗ್ತಾ ಇದೆ ನಮ್ಮನ್ನ. ಫ್ರೆಂಡ್ಸ್, ಎಷ್ಟು ಭಯಂಕರವಾದ ಗಾಳಿ ಅಂತ ಹೇಳಿದ್ರೆ ನಾವು ನಿಲ್ಲಕ್ಕೆ ಆಗ್ತಾ ಇಲ್ಲ. ಆ ಬ್ರಿಡ್ಜ್ ಮೇಲೆ ನಮ್ಮನ್ನೇ ದಬ್ಕೊಂಡು ಹೋಗ್ಬಿಡತ್ತೇನೋ ಅನ್ನೋ ಅಷ್ಟು ಭಯಂಕರವಾದ ಗಾಳಿ, ಜೊತೆಗೆ ಜೋರು ಮಳೆ ಸಹ. ಆದರೂ ಸಹ ನಾವು ಇದನ್ನು ನೋಡಬೇಕು ಅಂದ್ಕೊಂಡು ತುಂಬ ಆಸೆಯಿಂದ ಹೋಗಿದ್ವಿ. ಇದು ಕೇವಲ ಒಂದು 20% ಅಷ್ಟೇ ತುಂಬಿರೋದು. ಈಗ ಸ್ಟಾರ್ಟಿಂಗ್ ಅಲ್ವಾ, ಇದು ಮುಂಗಾರು ಅಷ್ಟೇ ಅಲ್ವಾ, ಹಾಗಾಗಿ ಒಂದು 20% ಅಷ್ಟೇ ತುಂಬಿದೆ. ಅಷ್ಟೇ ತುಂಬಿದ್ರೇ ಒಂದು ಸಾಗರೋಪಾದಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಮಳೆಗಾಲ ಫುಲ್ಲು ಬಂದು ಮುಗಿದ ಮೇಲೆ ಸಮುದ್ರ ಥರ ಕಾಣಿಸುತ್ತೆ ಇದು. ಆಗಂತೂ ಇದ್ದಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಾಧ್ಯ ಆದಲ್ಲಿ ಮಳೆಗಾಲ ಸಂಪೂರ್ಣ ಮುಗಿದ ಮೇಲೆ ಏನು ಇದು ಹಿನ್ನೀರು, ಶರಾವತಿ ಹಿನ್ನೀರು ಸಂಪೂರ್ಣ ತುಂಬಿದಾಗ ಒಮ್ಮೆ ಬಂದು ನಾನು ವಿಡಿಯೋ ಮಾಡಬೇಕು ಅಂಥೇಳಿ ತುಂಬ ಆಸೆ ಇದೆ ಫ್ರೆಂಡ್ಸ್. ಅದು ನೋಡಬೇಕು. ಯಾಕೆಂದರೆ ಅದು ಬಸ್ಸಿನ ಕನ್ವೆಂಟು ತುಂಬ ಕಡಿಮೆ ಇದೆ. ಓನ್ ವೆಹಿಕಲಲ್ಲೇ ಬರಬೇಕು. ಅದು ಬರುವಾಗ ಸಾಮಾನ್ಯ ದಾರಿ ಇದೆಯಲ್ಲ, ಅದು ಕಾಡಿನ ದಾರಿ. ಸುಮಾರು ರೋಡ್ಗಳು ಟಾರ್ ಹಾಕಿದರೂ ಸಹ ಅದೆಲ್ಲ ಸುಮಾರು ರೋಡ್ಗಳು ಕಿತ್ಕೊಂಡು ಹೋಗಿದೆ. ಆಮೇಲೆ ತುಂಬ ಕಿರಿದಾದ ದಾರಿ, ತುಂಬ ಕೇರ್ಫುಲ್ಲಾಗಿ ಬರಬೇಕು. ಒಮ್ಮೊಮ್ಮೆ ದೊಡ್ಡ ದೊಡ್ಡ ವಾಹನಗಳು ಹೋಗುವಾಗ ಚಿಕ್ಕ ವಾಹನಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುವ ಚಾನ್ಸ್ ಇದೆ. ಹಾಗಾಗಿ ಜೊತೆಗೆ ಇದು ಆದಷ್ಟು ಹಗಲು ಹೊತ್ತಿನಲ್ಲೇ ಹೋಗಬೇಕು. ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಇದನ್ನು ನೋಡುವಂಥ ಕಾರ್ಯಕ್ರಮ ಇಟ್ಕೊಳ್ಬೇಕು. ಮಧ್ಯಾಹ್ನದ ನಂತರ ಆದರೆ ಬರ್ತಾ ಕರೆಂಟ್ ಹೋದರೆ ದಾರಿನಲ್ಲಿ ಕತ್ಲಾಗುತ್ತೆ. ಕಾಡು ಪ್ರಾಣಿಗಳು ಇದ್ದೇ ಇದೆ ಆಲ್ಮೋಸ್ಟ್ ಆಲ್. ನಮ್ಮ ಕಡೆ ಎಲ್ಲ ಚಿರತೆಗಳು, ಹುಲಿ ಸಿಂಹದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಆನೆ ಮತ್ತು ಚಿರತೆಗಳು, ಕತ್ತೆ ಕಿರುಬಗಳು, ನರಿಗಳು ಇವೆಲ್ಲ ಆಲ್ಮೋಸ್ಟ್ ಆಲ್ ಸಿಗ್ತಾ ಇರ್ತವೆ. ಹಾಗಾಗಿ ಆದಷ್ಟು ಹಗಲು ಸಮಯವನ್ನು ಇದಕ್ಕೆ ಮೀಸಲಾಗಿಡಬೇಕಾಗತ್ತೆ. ನಾವು ಹೋಗುವಾಗ ಫುಲ್ಲು ಮಳೆ ಆಮೇಲೆ ಆ ಮಂಜು ಕವಿದಂಗಿತ್ತು. ಇಡೀ ವಾತಾವರಣವೇ ಮಂಜು ಕವಿದ ರೀತಿಯಲ್ಲಿತ್ತು. ನೋಡುಗರು ಅಂದರೆ ಪ್ರೇಕ್ಷಕರು ಸ್ವಲ್ಪ ಕಡಿಮೆ ಜನನೇ ಇದ್ದರು, ಜಾಸ್ತಿ ಏನು ಜನ ಇರಲಿಲ್ಲ. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ಜಸ್ಟ್ ಒಂದು ಕಾಫಿ ಟೀ ಸಿಕ್ಕತ್ತೆ. ಅವರು ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಗಾಳಿ ತುಂಬ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮಳೆನೂ ಜೋರಾಗುತ್ತೆ, ನೀವು ಹೊರಡಿ ಅಂದರು. ಫ್ರೆಂಡ್ಸ್, ಇದೇನು ತೋರಿಸ್ತಾ ಇದ್ದೀನಲ್ಲ, ಇದು ಹಿಂದೆ ಬ್ರಿಟಿಷರು ಕಟ್ಟಿದಂತಹ ಸೇತುವೆ.
ಈ ಶರಾವತಿ ಹಿನ್ನೀರಿಗೆ ಬ್ರಿಟಿಷರು ಕಟ್ಟಿದಂಥ ಈ ಸೇತುವೆ, ಇದು ಕಲ್ಲು ಮಣ್ಣಲ್ಲಿ ಕಟ್ಟಿದ್ರು. ಈಗ ಅದು ಆಗಲ್ಲ, ಏಕೆಂದರೆ ಇದಕ್ಕಿಂತನೂ ತುಂಬ ಹೆಚ್ಚು ನೀರು ತುಂಬುತ್ತೆ, ಆ ಬ್ರಿಡ್ಜ್ ತನಕನೂ ನೀರು ತಾಕುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಆ ಸಮಯದಲ್ಲಿ ಮುಳುಗೋಗ್ಬಿಡತ್ತೆ. ಹಿಂದೆ ಬ್ರಿಟಿಷರು ಕಟ್ಟಿದಾಗ ಬೇಸಿಗೆನಲ್ಲಿ ಅಷ್ಟೇ ಓಡಾಡ್ಲಿಕ್ಕೆ ಆಗ್ತಾ ಇತ್ತು ಅದು. ಈಗ ಈ ಸೇತುವೆ ಕಟ್ಟಿದ ಮೇಲೆ ಸಂಪೂರ್ಣ ಓಡಾಡ್ಬೋದು. ಆದರೆ ಒಂದೇ ಒಂದು ಬಸ್ ಇರೋದು, ಓನ್ ವೆಹಿಕಲ್ ಅಲ್ಲಿ ಹೋಗೋದೇ ತುಂಬ ಬೆಸ್ಟ್ ಅಂತ ಹೇಳಿ ನನ್ನ ಅನಿಸಿಕೆ. ಸೇತುವೆ ತುಂಬ ಗಟ್ಟಿಮುಟ್ಟಾಗಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 1 ಕಿಲೋಮೀಟರಷ್ಟು ಉದ್ದ ಸೇತುವೆ ಸಿಕ್ಕತ್ತೆ ನಿಮಗೆ. ಈ ಸಮಯದಲ್ಲಂತೂ ತುಂಬ ಮಳೆ ಗಾಳಿ ರಭಸವಾಗಿದೆ. ಎಷ್ಟು ರಭಸ ಇತ್ತು ಅಂತ ಹೇಳಿದ್ರೆ ನಮ್ಮ ಗ್ರಿಪ್ ನಮಗೇ ಸಿಗ್ತಾ ಇರಲಿಲ್ಲ, ಅಷ್ಟು ರಭಸವಾಗಿತ್ತು ಗಾಳಿ. ಆ ಗಾಳಿ, ಆ ಮಳೆ ನನಗಂತೂ ಬೇಸರ ತರಲಿಲ್ಲ. ಯಾಕೆ ಅಂತಂದರೆ ನನಗೆ ಮಳೆಯಲ್ಲಿ ನೆನೆಯೋದು ಬಹಳ ಅಂದರೆ ಬಹಳ ಇಷ್ಟ. ನನಗೆ ಮಳೆಯಲ್ಲಿ ನೆನಿತಾ ಏನಾದರೂ ಕೆಲಸ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಜರ್ನಿ ಮಾಡಬೇಕು ಅಂದರೆ ತುಂಬ ಇಷ್ಟ. ಇನ್ನೂ ಮಳೆ ಬರಬೇಕಾಗಿದೆ. ಕೇವಲ 20% ಅಷ್ಟೇ ತುಂಬಿರೋದದು. ಇಷ್ಟು ದಿನ ಬಂದ ಮಳೆಗೆ ಕೇವಲ 20% ಅಷ್ಟೇ ತುಂಬಿರೋದು. ಇನ್ನು ಫುಲ್ಲು ಮಳೆಗಾಲ ಫುಲ್ಲು ಕಳೆದ ಮೇಲೆ ಇಡೀ ಆ ಏರಿಯಾನೇ ಫುಲ್ಲು ನೀರಿನಮಯ ಆಗುತ್ತೆ. ಆಗ ಒಂದು ಚಿಕ್ಕ ಸಮುದ್ರದ ದಂಡೆ ಮೇಲೆ ನಾವು ನಿಂತಿದ್ದೀವೇನೋ, ಆ ಬ್ರಿಡ್ಜ್ ಮೇಲೆ ನಿಂತು ಸಮುದ್ರವನ್ನು ನೋಡ್ತಾ ಇದ್ದೀವೇನೋ ಅನ್ನುವಷ್ಟು ಮನಸ್ಸಿಗೆ ಖುಷಿ, ಸಂತೋಷವನ್ನು ಕೊಡುತ್ತೆ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಆ ಸೌಂದರ್ಯ ಹೇಳೋಕ್ಕೆ ಆಗಲ್ಲ, ಆ ನೀರಿನ ಸೌಂದರ್ಯ. ಈಗ ಸಹ ಈಗಲೂ ಸಹ ಸೌಂದರ್ಯ ಇದೆ ನೋಡಿ. ಆ ಮಧ್ಯದಲ್ಲಿ ನೀರು, ಸುತ್ತ ಮರ ಗಿಡಗಳು, ದಡ ಎಲ್ಲ ಸ್ವಲ್ಪ ಪಾಚಿನಲ್ಲಿ, ಅಂದರೆ ಮಳೆ ಬಿದ್ದಿರೋದ್ರಿಂದ ಪುಟ್ಟ ಪುಟ್ಟ ಗಿಡಗಳು ಬೆಳೆದು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಈ ಒಂದು ಪ್ರಕೃತಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸುಮಾರು ಜನ ಅಲ್ಲಿ ಬಂದು ಫೋಟೋಶೂಟ್ಗಳನ್ನೆಲ್ಲ ಮಾಡಿಕೊಂಡ್ರು, ರೀಲ್ಸ್ಗಳನ್ನು ಮಾಡಿಕೊಂಡ್ರು. ರೀಲ್ಸ್ಗಳಿಗೆ ಈ ಒಂದು ಪ್ರಕೃತಿಯನ್ನು ಉಪಯೋಗಿಸ್ಕೊಂಡ್ರು, ಈ ಸೇತುವೆನ ಉಪಯೋಗಿಸ್ಕೊಂಡ್ರು. ಎಷ್ಟು ಹೇಳಿದ್ರು ಸಾಲದಷ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಷ್ಟ ಆಯ್ತಲ್ವ ನಿಮಗೆಲ್ಲ? ಖಂಡಿತ ಒಮ್ಮೆ ಬಂದು ನೋಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.